ಮಣ್ಣಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಆಗಾಗ್ಗೆ ಮಣ್ಣಿನ ಪರೀಕ್ಷೆಯನ್ನ ಮಾಡ್ತಾ ಇರಬೇಕು. ಮನುಷ್ಯನ ಆರೋಗ್ಯವನ್ನ ತಪಾಸಣೆ ಮಾಡ್ತಾ ಇದ್ದ ಹಾಗೆ ಚನ್ನಪ್ಪ ಅಂಗಡಿ ಸರ್, ಕೃಷಿ ಇಲಾಖೆಯ ಪಾತ್ರ ಇಲ್ಲಿ ಬಹಳ ಮುಖ್ಯ ಆಗತ್ತೆ. ಮಣ್ಣು ಪರೀಕ್ಷೆಯ ವಿಚಾರಕ್ಕೆ ಬಂದಾಗ ಯಾವ ರೀತಿ ನೆರವು ನೀಡ್ತಾ ಇದೆ ಸರ್ ಸರ್ಕಾರ? ನಮಸ್ಕಾರ ಮೇಡಮ್ ಅವರೇ, ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಮಣ್ಣು ಅಂದ್ರೇನು, ಮಣ್ಣಿನ ಆರೋಗ್ಯ ಅಂದ್ರೇನು, ಮಣ್ಣು ಪರೀಕ್ಷೆಯನ್ನು ಯಾಕೆ ಮಾಡಬೇಕು, ಅದರಲ್ಲಿರ್ತಕ್ಕಂಥ ಅಂಶಗಳೇನು, ಅದರ ಮಹತ್ವ ಏನಂತಂದು ಇಬ್ಬರು ತಜ್ಞರು ಇಲ್ಲಿವರೆಗೂ ಮಾತಾಡಿದ್ದಾರೆ. ನಮ್ಮ ವೇದಿಕೆ ಮುಂಭಾಗದಲ್ಲಿ ಕಬ್ಬನ್ನು ಅರಿದು ಕುಡಿದಂಥ ಕಬ್ಬಿನ ತಜ್ಞರಿದ್ದಾರೆ. ಇಲ್ಲಿ ಅಷ್ಟೆಲ್ಲ ಅನುಭವ ಇರೋಂಥವರೆಲ್ಲ ಇದ್ದಾರೆ, ರೈತ ಬಾಂಧವರಿದ್ದಾರೆ. ಏಕಸಾಲಿ ಅಡ್ಸಾಲಿ ಅಂತ ಬೇರೆ ಬೇರೆ ವಿಧಾನದಲ್ಲಿ ಕಬ್ಬನ್ನು ಬೆಳೀತಾರೆ. ಏಕಸಾಲಿಯಲ್ಲಿ 110, 120 ಕ್ವಿಂಟಲ್ಲು, 120 ಟನ್ನು ಎಕರೆವಾರು ಇಳುವರಿ ತೆಗೆದಂಥ ನಾರಾಯಣ ಸಾಳುಂಕಿಯವರಿದ್ದಾರೆ ಇಲ್ಲಿ. ಇಷ್ಟೆಲ್ಲ ಅನುಭವಿ ರೈತರು ತಜ್ಞರ ಮುಂದೆ ಕೆಲವು ಸಂಗತಿಗಳನ್ನು ನಾನು ಇಲ್ಲಿ ಏನು ಹಂಚ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ತಮಗೆಲ್ಲ ಗೊತ್ತಿದೆ, ಇಲಾಖೆ ಪಾತ್ರಕ್ಕೆ ನಾನು ಬರ್ತೀನಿ. ನಾವು ಪ್ರಾಥಮಿಕ ಶಾಲಾ ಹಂತದಲ್ಲೆಲ್ಲ ಕಲಿತಿದ್ವಿ. ಏನಂತ ಹೇಳಿದರೆ, ಸಿಂಧೂ ನದಿ ನಾಗರಿಕತೆ, ಮೆಹೆಂಜೋದಾರೋ ನಾಗರಿಕತೆ, ಹರಪ್ಪ ನಾಗರಿಕತೆ, ಇವೆಲ್ಲ ನದಿ ಪಾತ್ರದಲ್ಲಿ, ನದಿ ದಂಡೆಯಲ್ಲಿ ಫಲವತ್ತಾದ ಮಣ್ಣನ್ನು ಆಧರಿಸಿ ನಿರ್ಮಾಣ ಆಗಿದ್ವು ನಾಗರಿಕತೆಗಳಂತಂದು. ಈಗ ಎಲ್ಲಿ ಹೋದವು ಆ ನಾಗರಿಕತೆಗಳು? ಯಾವ ಮಣ್ಣಿನ ಫಲವತ್ತತೆಯನ್ನು ಆಧರಿಸಿ ನಾಗರಿಕತೆಗಳು ಹುಟ್ಕೊಂಡಿದ್ವೋ ಅದೇ ಮಣ್ಣಿನ ಅಸಮರ್ಪಕ ನಿರ್ವಹಣೆಯಿಂದ ಆ ನಾಗರಿಕತೆಗಳು ನಾಶ ಆಗಿ ಹೋದವು ಒಂದು ಕಾಲಕ್ಕೆ. ಅವಾಗ ನಾಶ ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಆ ಜಾಗವನ್ನು ಬಿಟ್ಟರು ಮತ್ತೊಂದು ಫಲವತ್ತಾದಂಥ ಪ್ರದೇಶವನ್ನು ಹುಡುಕೊಂಡು ಹೋಗಿ ಅಲ್ಲಿನ ಮತ್ತೆ ನಾಗರಿಕತೆಗಳು ನಿರ್ಮಾಣ ಆದವು. 10,000 ವರ್ಷದಿಂದ ಕೃಷಿ ಮಾಡಿಕೊಂಡು ಬರ್ತಾ ಇದೀವಿ ನಾವು. ಈಗ ಹಾಗೆ ನಾವು ಮಣ್ಣನ್ನು ಹಾಳು ಮಾಡಿಕೊಂಡ್ರೆ ಎಲ್ಲಿಯಾದರೂ ಹೋಗಿ ಹೊಸ ನಾಗರಿಕತೆ ಕಟ್ಕೊಂತೇವೆ ಅಂತ ಹೇಳಿದ್ರೆ ಎಲ್ಲಿಯೂ ಅವಕಾಶನೇ ಇಲ್ಲ. ಸ್ವಲ್ಪ ಅಲ್ಲಾಡ್ಬಿಟ್ರೆ ಮಹಾರಾಷ್ಟ್ರದೊಳಗೆ ಹೋಗ್ಬಿಡ್ತೀವಿ, ಸ್ವಲ್ಪ ಜೋರಾಗಿ ಅಲ್ಲಾಡ್ಬಿಟ್ರೆ ಸಮುದ್ರದಲ್ಲಿ ಹೋಗಿ ಬಿದ್ದು ಬಿಡ್ತೀವಿ. ಅಷ್ಟು ಕಡಿಮೆ ಭೂಮಿ ನಮ್ಮ ಹತ್ರ ಇರುವಾಗ ಇರುವ ಭೂ ಪ್ರದೇಶದಲ್ಲಿ ನಮ್ಮ ಮಣ್ಣು ಆರೋಗ್ಯವನ್ನು ಕಾಯ್ಕೋಬೇಕಾಗಿದೆ. ಆ ಕಾರಣದಿಂದ ಮಣ್ಣು ಪರೀಕ್ಷೆಯನ್ನು ಮಾಡಬೇಕಂತ ಈಗಾಗಲೇ ತಜ್ಞರೇ ಹೇಳಿದರು. ಇಲಾಖೆ ಏನು ಮಾಡ್ತದೆ, ನಾವೇನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬೇಕು, ಮಾಡಿಸ್ರಿ ಅಂತ ನಾವು ಹೇಳ್ತೇವೆ. ಮಾಡಿಸ್ಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ, ಅದರಲ್ಲಿ ಎರಡನೇ ಅಭಿಪ್ರಾಯ ಇಲ್ಲ. ಕಬ್ಬು ಬೆಳೆಗಾರರು ವಿಶೇಷವಾಗಿ ಅವರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾನು ಮಾತಾಡಬೇಕು. ಉಳಿದ ರೈತರು ಬೇಕಿದ್ರೆ ನಾಳೆ ಮಣ್ಣು ಪರೀಕ್ಷೆ ಮಾಡಿಸ್ಲಿ, ಕಬ್ಬು ಬೆಳೆಗಾರರು ಇವತ್ತೇ ನೀವು ಪರೀಕ್ಷೆ ಮಾಡಿಸ್ಕೋಬೇಕು ಮಣ್ಣನ್ನು. ಅಷ್ಟು ವಿಧದಲ್ಲಿ ಕಬ್ಬು ಬೆಳೀತಕ್ಕಂಥ ಜಮೀನುಗಳು ಬಹಳಷ್ಟು ಅವನತಿಯನ್ನು ಪಡಿತಾ ಆಗ್ಬಿಟ್ಟಿದ್ದಾವೆ. ಕುಳಿತಂಥ ಎಲ್ಲ ತಜ್ಞರು ಅವರನ್ನು ಹೆದರ್ಸ್ತಾನೇ ಇದ್ದೇವೆ. ನಮ್ಮ ಚರ್ಚೆ ಪ್ರಾರಂಭ ಆದಾಗಿಂದ ಅವರು ಇಂಥ ಎಲ್ಲ ಬೆದರಿಕೆಗಳಿಗೆ ಹೆದರೋದಿಲ್ಲ. ಅವರು ಡೌಗಿಬರವನ್ನು ನೋಡಿ ಎದುರಿಸ್ಕೊಂಡು ಬಂದಂಥ ರೈತ ಬಾಂಧವರು. ಆದರೆ ನಾನಿಲ್ಲಿ ಏನು ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ವಾಸ್ತವಾಂಶವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯ ಏನಂತ ಹೇಳಿದರೆ, ಕಬ್ಬಿನ ಕೃಷಿಯಲ್ಲಿ ಮಣ್ಣಿನ ಆರೋಗ್ಯವನ್ನು ಕಾಯ್ದುಕೊಳ್ಳುವಂಥ ರೀತಿ ಏನು ಅಂತ. ನನ್ನ ಆತಂಕ ಏನಂತ ಹೇಳಿದರೆ, ಈ ಕಬ್ಬಿನ ಕೃಷಿಯಿಂದ ಮಣ್ಣಿನ ಆರೋಗ್ಯವನ್ನು ಹೇಗೆ ಕಾಯ್ಕೋಬೇಕಪ್ಪ ಮುಂದಿನ ದಿನಮಾನಗಳಲ್ಲಿ ಅನ್ನೋಂಥದ್ದು ಒಂದು ದೊಡ್ಡದಾದಂಥ ಸವಾಲು ನಮ್ಮ ಮುಂದೆ ಇದೆ. ಇಂಥ ಸಂದರ್ಭದಲ್ಲಿ ಕೃಷಿ ಇಲಾಖೆ ಇವರಿಗಾಗಲೇ ಹೇಳ್ದಂಗೆ ಮಣ್ಣನ್ನು ಪರೀಕ್ಷೆ ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ. ನಮ್ಮಲ್ಲಿ ಅನೇಕ ಯೋಜನೆಗಳಿದ್ದಾವೆ, ಪ್ರಾತ್ಯಕ್ಷಿಕೆ ಆಧಾರಿತವಾದಂಥ ಯೋಜನೆಗಳಿದ್ದಾವೆ. ಆ ಎಲ್ಲ ಪ್ರಾತ್ಯಕ್ಷಿಕೆಗಳಿಗೆ ನಾವು ಏನಾದರೂ ಸವಲತ್ತು ಕೊಡಬೇಕು, ಸೌಲಭ್ಯ ಕೊಡಬೇಕಂತ ಹೇಳಿದರೆ ನಮಗಿರ್ತಕ್ಕಂಥ ಮುಖ್ಯ ಮೂಲ ಆಧಾರ ಅಂತ ಹೇಳಿದರೆ ಮಣ್ಣು ಪರೀಕ್ಷಾ ವರದಿ. ಆ ಮಣ್ಣುಗಳನ್ನು ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಯೋಜನಾ ಪ್ರದೇಶದಲ್ಲಿ ಇರ್ತಕ್ಕಂಥ ಮಣ್ಣನ್ನು ನಾವು ಪರೀಕ್ಷೆ ಮಾಡಿಬಿಡ್ತೀವಿ, ಅವರಿಗೆ ವರದಿಯನ್ನು ಕೂಡ ಕೊಡ್ತೀವಿ. ನಾವು ಮಣ್ಣು ಆರೋಗ್ಯ ಕಮ್ಮಿ ಮಾಡ್ತಾ ಇರತಕ್ಕಂಥ ಶ್ರಮಕ್ಕೂ ಸರಿಯಾದಂಥ ಒಂದು ಫಲ ಸಿಗೋದಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಅದಕ್ಕೆ ಅದನ್ನು ಅರ್ಥೈಸಿಕೊಂಡು ಆ ಒಂದು ಫಲಿತಾಂಶದ ಆಧಾರದ ಮೇಲೆ ಶಿಫಾರಸು ಮಾಡಿದಂಥ ಗೊಬ್ಬರ ಮತ್ತು ಸಮತೋಲನ ಗೊಬ್ಬರ ಬಳಕೆಯನ್ನು ಅವ್ರು ಮಾಡಿಕೊಂಡ್ರೆ ಮಾತ್ರ ಕೃಷಿಯಲ್ಲಿ ಲಾಭವನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಈಗ ನಾನೇನು ಹೇಳಿದೆ, ಪ್ರಾತ್ಯಕ್ಷಿಕೆಯನ್ನು ಆಧರಿಸಿ ನಾವು ಮಣ್ಣು ಮಾದರಿ ಪರೀಕ್ಷೆ ಮಾಡಿ ಅವರಿಗೆ ಫಲವತ್ತತೆ ಕಾರ್ಡನ್ನು ಕೊಡ್ತೀವಿ ಅಂತ ಹೇಳಿದೆ. ಪ್ರಾತ್ಯಕ್ಷಿಕೆಗಳು, ಯೋಜನೆಗಳು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಎಲ್ಲ ಭಾಗದಲ್ಲೂ ಅನುಷ್ಠಾನ ಆಗ್ತಾ ಇರೋದಿಲ್ಲ. ಅದಕ್ಕೆ ಅದರದೇ ಆದಂಥ ಪ್ರದೇಶ ಇರ್ತದೆ. ಹಾಗಾದರೆ ಇತರೆ ರೈತರು, ಇತರೆ ಸಾರ್ವಜನಿಕರು, ಇತರೆ ಸಂಸ್ಥೆದವರು ಮಣ್ಣನ್ನು ಪರೀಕ್ಷೆ ಮಾಡಬೇಕಂದ್ರೆ ಏನು ಮಾಡ್ಬೇಕಂತ ಹೇಳಿದರೆ, ವೈಜ್ಞಾನಿಕ ವಿಧಾನದ ಮುಖಾಂತರ ಮಾದರಿಯನ್ನು ಸಂಗ್ರಹ ಮಾಡ್ಕೊಂಡ್ಬಂದು ಇಲಾಖೆಗೆ ಕೊಟ್ಟರೆ ಅವಾಗ ಒಂದಷ್ಟು ವಂತಿಗೆಯನ್ನು ತಗೊಂಡು ಅವರಿಗೆ ಪರೀಕ್ಷೆಯನ್ನು ಮಾಡಿಸ್ಕೊಡುವಂಥ ವ್ಯವಸ್ಥೆಯನ್ನು ಕೃಷಿ ಇಲಾಖೆ ಮಾಡ್ತದೆ. ಮಣ್ಣು ಮಾದರಿನ ತಗೋಕೊಂಬಂದರೆ 200 ರೂಪಾಯಿ ಪ್ರತಿ ಮಾದರಿಗೆ ವಂತಿಗೆಯನ್ನು ನಾವು ಸಂಗ್ರಹ ಮಾಡ್ತೀವಿ. ಅದನ್ನು ಆಫಿಷಿಯಲಿ ಅದು ತಗೊಳ್ಳುವಂಥ ಒಂದು ವಂತಿಗೆ ಅದು. ಇದ್ರ ಜೊತೆಗೆ ನಾವು ಮಣ್ಣಿನ ಬಗ್ಗೆ ಮಾತಾಡ್ತಾ ನೀರಿನ ಬಗ್ಗೆ ಮರಿತಾ ಇದ್ದೇವೆ. ನೀರಿನ ಮಾದರಿಯನ್ನು ಕೂಡ
ತಾವು ಪರೀಕ್ಷೆ ಮಾಡಿಸಬೇಕು. ಯಾಕಂತ ಹೇಳಿದ್ರೆ ಕಬ್ಬು 99% ನೀರಾವರಿಯಲ್ಲಿ ಬೆಳೀತಾ ಇರತಕ್ಕಂಥ ಬೆಳೆ. ಆ ನೀರಾವರಿನೇ ಅದಕ್ಕೆ ಬೇಕಾದಷ್ಟು ಆತಂಕವನ್ನು ತಂದಿಟ್ಟಂಥ ವಾಸ್ತವ ಸ್ಥಿತಿಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಮಣ್ಣು ಮಾದರಿಯನ್ನ ಪರೀಕ್ಷೆ ಮಾಡಿಸೋ ಜೊತೆಗೆ ನೀರಿನ ಮಾದರಿಯನ್ನು ಕೂಡ ಪರೀಕ್ಷೆ ಮಾಡಿಸಬೇಕು. ನೀರಿನಿಂದ ಮಣ್ಣು ಹಾಳಾಗ್ತದೆ. ಈಗ ಬೋರ್ವೆಲ್, ಕೊಳವೆ ಬಾವಿಗಳಿದ್ದಾವೆ, ಎಲ್ಲ ಕಡೆನೂ ಕಾಲುವೆ ನೀರಾವರಿ ಇಲ್ಲ, ಎಲ್ಲ ಕಡೆನೂ ಮೇಲ್ಮೈ ನೀರಿನಿಂದ ನೀರಾವರಿ ಮಾಡೋಕ್ಕಾಗೋದಿಲ್ಲ. ಎಲ್ಲೆಲ್ಲಿ ಕೊಳವೆ ಬಾವಿಯಿಂದ ನೀರಾವರಿ ಮಾಡ್ತಾ ಇದ್ದಾರಲ್ಲ, ಆಳವಾದಂಥ ಕಪ್ಪು ಮಣ್ಣು ಇದ್ದಲ್ಲಿ, ಬೇರೆ ಬೇರೆ ರೀತಿಯಾದಂಥ ಸಮಸ್ಯಾತ್ಮಕ ಮಣ್ಣು ಇದ್ದಂಥಲ್ಲಿ ಕೊಳವೆ ಬಾವಿಯಿಂದ ಕಬ್ಬನನ್ನು ನೀರಾವರಿ ಮಾಡಿದರೆ, ನೀರನ್ನು ಕೊಟ್ಟರೆ ಖಂಡಿತ 4-6 ವರ್ಷದಲ್ಲಿ ಭೂಮಿ ಅವನತಿಯ ದಿಕ್ಕಿನಲ್ಲಿ ಸಾಗ್ತದೆ. ಅದಕ್ಕೆ ಆ ನೀರನ್ನು ಕೂಡ ಪರೀಕ್ಷೆ ಮಾಡಬೇಕು. ಒಂದೇ ಏನಂತ ಹೇಳಿದರೆ, ನೀರಿನ ಮಾದರಿಯನ್ನು ತೆಗೆದಂಥ ದಿನನೇ ನೀವು ಮಾದರಿಯನ್ನೇ ತೆಗೆದುಕೊಂಡು ಪ್ರಯೋಗಾಲಯಕ್ಕೆ ಬರಬೇಕು. ಮಣ್ಣು ಮಾದರಿ ಆದರೆ 3 ದಿವಸ 4-6 ದಿವಸ ಬಿಟ್ಟು 1 ವಾರ ಬಿಟ್ಟು ನೀವು ತೊಗೊಂಬರ್ಬೋದು. ನೀರಿನ ಮಾದರಿಯನ್ನು ಸಂಗ್ರಹ ಮಾಡಿದರೆ ಯಾವಾಗ ನೀವು ಸಂಗ್ರಹ ಮಾಡ್ತಿರಲ್ಲ ಅವತ್ತೇ ಬಂದು ನೀವು ನಮ್ಮ ಪ್ರಯೋಗಾಲಯಕ್ಕೆ ಕೊಡಬೇಕು. ನಾವು ಅವತ್ತೇ ವಿಶ್ಲೇಷಣೆ ಮಾಡ್ತೀವಿ. ಫಲಿತಾಂಶ ಕೊಡೋದು 2 ದಿವಸ 4 ದಿವಸ ಲೇಟ್ ಆಗ್ಬೋದು, ಆದರೆ ಅವತ್ತೇ ಫಲಿತಾಂಶ ಮಾಡಬೇಕು. ಅದಕ್ಕೆ ಇರ್ತಕ್ಕಂಥ ಒಂದು ನಿಯಮ ಅದು. ಅದನ್ನು ಪಾಲಿಸಿಬಿಟ್ಟು ರೈತರು ಮಾದರಿಯನ್ನು ಪರೀಕ್ಷೆ ಮಾಡಿಸಿಕೊಂಡು ಇಲ್ಲಿ ಆ ಒಂದು ಫಲಿತಾಂಶದ ವರದಿಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಅಳವಡಿಸಿಕೊಂಡು ಕೃಷಿಯನ್ನು ಮಾಡಬೇಕು. ಒಂದು ವಿಷಯವನ್ನು, ತೀರ ವೈಜ್ಞಾನಿಕವಾದಂಥ ವಿಷಯವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಬೆಳೆಗಳನ್ನು ನಾವು C3 ಬೆಳೆಗಳು, C4 ಬೆಳೆಗಳು ಅಂತ ವರ್ಗೀಕರಣ ಮಾಡ್ತೇವೆ. ಏನಪ್ಪ ಇದು, ರೈತರಿಗೆ ಹೆಂಗೆ ಅರ್ಥ ಆಗಬೇಕು? C3 C4 ಅಂತ ಹೇಳಿದ್ರೆ ಇಲ್ಲೆಲ್ಲ ಸೀಟ್ ನಂಬರ್ ಇದ್ದಾವೆ, A3 A4 C3 C4 ಅಂತ. C3 C4 ಅಂತ ಕೃಷಿಯಲ್ಲಿ ಏನಿದು, ಬೆಳೆಗಳಿಗೆ ಏನು ಸಂಬಂಧ ಬರ್ತದೆ ಅಂತ ಹೇಳಿದರೆ, ಹಾಗೆ ಒಂದು ಉದಾಹರಣೆ ಹೇಳ್ಬಿಡೋಣ ರೈತರ ಭಾಷೆಯಲ್ಲಿ. ಒಂದು ಮನೆಯಲ್ಲಿ 5 ಜನ ಇದ್ದಾರೆ, 10 ರೊಟ್ಟಿ ಇದ್ದಾವೆ, ಒಬ್ಬೊಬ್ಬರಿಗೆ 2 ರೊಟ್ಟಿ ಬರ್ತವೆ, ಎಲ್ಲರೂ ಹಂಚ್ಕೊಂಡು ಸರಿಯಾಗಿ ತಿಂದರೆ. ಆದರೆ ಒಬ್ಬನೇ 4 ರೊಟ್ಟಿ ತಿಂದುಬಿಟ್ರೆ ಇನ್ನು 4 ಜನರಿಗೆ ಸರಿಯಾದಂಥ ಸಮಾನವಾದಂಥ ರೊಟ್ಟಿ ಪಾಲು ಸಿಗೋದಿಲ್ಲ. ಅವಾಗ ಅವರು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅರ್ಧ ರೊಟ್ಟಿ ಕಡಿಮೆ ತಿನ್ನಬೇಕಾಗ್ತದೆ. ಕಬ್ಬು ಎಂಥ ಬೆಳೆ ಅಂತ ಹೇಳಿದರೆ, ಇದು 4 ರೊಟ್ಟಿಯನ್ನು ತನಗೇ ಬೇಕು ಅಂತ ಕೇಳುವಂಥ ಒಂದು ಬೆಳೆ. ಇದು ಸಿಟ್ಟು ಬರ್ತದೆ ಅವರಿಗೆ, ಕಬ್ಬು ಬೆಳೆಗಾರರಿಗೆ. ನಾ ಇಂಥದ್ದೆಲ್ಲ ಮಾತು ಹೇಳಿದರೆ ಇರಲಿ, ಕಹಿ ಸತ್ಯಗಳನ್ನು ಹೇಳಬೇಕಾದಂಥ ಅನಿವಾರ್ಯತೆ ಇದೆ. ಅದು ಎಂಥ ಒಂದು ಬೆಳೆ ಅಂತ ಹೇಳಿದರೆ, ನೀರಿನ ಸಂಪನ್ಮೂಲಗಳು ಮತ್ತು ಪೋಷಕಾಂಶಗಳು ಮಣ್ಣಿನಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ಅತೀ ಹೆಚ್ಚು ಪ್ರಮಾಣದಲ್ಲಿ ತೆಗೆದುಕೊಳ್ಳುವಂಥ ಒಂದು ಜಾತಿಗೆ ಸೇರಿದ ಬೆಳೆ ಪ್ರಭೇದ. ಅಂಥ ರೈತರು, ಆ ಕಬ್ಬನ್ನು ಬೆಳೀತಾ ಇರ್ತಕ್ಕಂಥ ರೈತರು ಮಣ್ಣು ಪರೀಕ್ಷೆಯನ್ನು ಇವತ್ತನೇ ಮಾಡಿಸಿ ನಿಮ್ಮ ಜಮೀನಿನ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ಕೊಳ್ಳುವಂಥ ತುರ್ತು ಇವತ್ತಿದೆ. ನಾವೆಲ್ಲ ಮಾತಾಡ್ತಾ ಇದ್ದೀವಿ, ನಾಡಿನಲ್ಲಿ ಯಾವುದೋ ಭಾಗದಲ್ಲಿ ಗಣಿಗಾರಿಕೆ ಆಗ್ತಾ ಇದೆ, ಭೂಮಿಯಿಂದ ಮಣ್ಣನ್ನು ತೆಗೆದು ಸಂಪನ್ಮೂಲವನ್ನು ಹಾಳು ಮಾಡ್ತಾ ಇದ್ದಾರೆ, ಅದಿರನ್ನು ತೆಗೆದು ಸಂಪನ್ಮೂಲಗಳ ಮೇಲೆ ಒತ್ತಡ ಬೀಳ್ತಾ ಇದೆ ಅಂತಂದು ನಾವೇನು ಹೇಳ್ತಾ ಇದ್ದೀವಲ್ಲ, ನಾವು ಮಾಡ್ತಾ ಇರ್ತಕ್ಕಂಥ ಕಬ್ಬಿನ ಕೃಷಿಯಲ್ಲಿ ನಾವು ಪೋಷಕಾಂಶಗಳ ಗಣಿಗಾರಿಕೆ ಮಾಡ್ತಾ ಇದ್ದೀವಿ. 17 ಪೋಷಕಾಂಶಗಳು ಬೇಕು ಬೆಳೆಯ ಒಂದು ಯಶಸ್ವಿಯಾದಂಥ ಜೀವನ ಚಕ್ರ ಮುಗಿಸೋದಕ್ಕೆ, ಅದರ ಯಶಸ್ವಿಯಾದಂಥ ಬೆಳವಣಿಗೆಗೆ. ನಾವು ಆ ಪೋಷಕಾಂಶಗಳನ್ನು ಕಬ್ಬನ್ನು ಬೆಳೆಯೋದ್ರ ಮುಖಾಂತರ ನಿರಂತರವಾಗಿ ಮೇಲೆ ತೆಗಿತಾ ಇದ್ದೇವೆ. ಆದರೆ ಹೊಳ್ಳಿ ಕೊಡೋದು ಯಾವ ಗೊಬ್ಬರಗಳು, ಭೂಮಿಗೆ ಸೇರಿಸುವಂಥದ್ದು ಯಾವ ಗೊಬ್ಬರಗಳು? ಯೂರಿಯಾ, DAP, ಬಾಳ ಅಂತ ಹೇಳಿದ್ರೆ ಸಂಕೀರ್ಣ ಗೊಬ್ಬರ, ಇಷ್ಟೆಲ್ಲ ಹಾಕ್ತಾ ಇದ್ದೀವಿ. ಈ ಎಲ್ಲ ಗೊಬ್ಬರಗಳು ಹಾಕೋದ್ರ ಮುಖಾಂತರ ನಾವು ತಿರುಗಿ ಮಣ್ಣಿಗೆ ಸೇರಿಸ್ತಾ ಇರೋದು 3 ಪೋಷಕಾಂಶಗಳು: ಸಾರಜನಕ, ರಂಜಕ, ಪೊಟ್ಯಾಶು. ಇದು ಪೋಷಕಾಂಶಗಳ ಗಣಿಗಾರಿಕೆ ಅಲ್ಲದೆ ಮತ್ತಿನ್ನೇನು? ಅದಕ್ಕೆ ನಾವು ಕೂಡ ಅಷ್ಟೇ ಅಪರಾಧಿಗಳಿದ್ದೀವಿ, ನಾವು ಕೂಡ ಅಷ್ಟೇ ತಪ್ಪಿಸದ ಸ್ಥಾನದಲ್ಲಿ ನಿಂತುಕೊಂಡಿದ್ದೀವಿ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ತಾವು ಏನು ಮಾಡ್ಬೇಕಂತ ಹೇಳಿ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ತಮ್ಮ ಭೂಫಲವತ್ತತೆ ಮಟ್ಟ ಏನಿದೆ ಅಂತ ತಿಳ್ಕೋಬೇಕು. ಅದ್ರ ಜೊತೆಗೆ ನಿಮ್ಮ ಮಣ್ಣುಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಏನು, ಸವಾಲುಗಳು ಏನಂತಂದು ಅರ್ಥ ಮಾಡಿಕೊಂಡು ಫಲಿತಾಂಶದ ಆಧಾರದ ಮೇಲೆ ಅದನ್ನು ಸುಧಾರಣೆ ಮಾಡ್ತಕ್ಕಂಥ ಕ್ರಮಗಳನ್ನು ಕೂಡ ತಗೋಬೇಕಾಗ್ತದೆ ಅಂತಂದು ಇಲಾಖೆ ಬಯಸ್ತದೆ. ಯೋಜನೆಗಳಿದ್ದಾವೆ, ಪರೀಕ್ಷೆ ಮಾಡಿಕೊಡ್ತೇವೆ. ಪರೀಕ್ಷೆ ಮಾಡಿಕೊಟ್ಟ ಮೇಲೆ ಏನು ಮಾಡ್ಬೇಕನ್ನೋದನ್ನು ಒಂದು ಸಣ್ಣದಾದಂಥ ನಿರೀಕ್ಷೆನ ಇಟ್ಕೊಂಡು ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ರೈಟ್ ಸರ್, ಥ್ಯಾಂಕ್ ಯು ಸರ್.